ಓಕೆ, ಈಗಿರುವಾಗ ನೀವು ಫಸ್ಟ್ ಈಗ ಇದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕಾದ್ರೆ ಫಸ್ಟ್ ಅದು ಆಪರೇಷನ್ಗಳನ್ನೆಲ್ಲ ಮಾಡಿಸ್ಕೊಂತಾರಲ್ವಾ, ಅದನ್ನ ನೀವು ಹೇಗೆ ಇಲ್ಲೇ ಮಾಡಿಸ್ಕೊಂಡಿರೋದ ಅಥವಾ ಬೇರೆ ಎಲ್ಲಾದ್ರೂ ಮಾಡಿಸ್ಕೊಂಡಿರೋದ? ಆ ಟೈಮಲ್ಲಿ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇತ್ತು? ಅವಾಗ ಸಫರ್ ಅಂತೂ ತುಂಬ ಆಗಿರ್ತೀರ, ನಮಗೊಂದು ಸೂಜಿ ಚುಚ್ಚಿದ್ರೇ ತಡ್ಕೊಳಕ್ಕಾಗಲ್ಲ. ಬಟ್ ಅದನ್ನ ಕೆಲವೊಬ್ರು ಹೇಳ್ತಾರೆ ಅನಸ್ತೇಷ ಅಂಥದ್ದು ಏನೂ ಕೊಡೋದಿಲ್ಲ, ಡೈರೆಕ್ಟಾಗಿ ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ ಅನ್ನೋದಲ್ಲ. ಸೊ ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ಆ ಫೀಲ್ ಬಗ್ಗೆ ಏನು ಹೇಳ್ತೀರಾ? ಆ ಫೀಲ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ ಮಾಡಿಸಿದ್ದೆ. ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ ಮಾಡುವಾಗ ನನಗೆ ಬರೀ ಅನಸ್ತಿಷ್ಯ ಕೊಟ್ಟಿದ್ರು. ಅದು ಜಸ್ಟ್ ಹಿಂಗೆ ಇಟ್ಟಿದ ತಕ್ಷಣ ನಾನು ಮೂಚೆ ಕೊಡ್ತಿದ್ದೆ. ಸೊ ಇದ್ದ ತಕ್ಷಣ ನಾನೊಂದು ಒಂಥರ ಬ್ರೆಸ್ಟ್ ಎಲ್ಲ ಇತ್ತು, ನನಗೆ ಒಂದು ವಿಮೆನ್ ಥರ ಫೀಲ್ ಮಾಡ್ತಿದ್ದೆ. ಸೊ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಬಾಟಮ್ ಸರ್ಜರಿಗೆ ಹೋಗ್ತಾ ಇದ್ದೀನಿ. ಬಾಟಮ್ ಸರ್ಜರಿಯಲ್ಲಿ ಸೊ ನಮಗೆ ಬಂದ್ಬಿಟ್ಟು ಅನಸ್ತಿಷ್ಯ ಕೊಡ್ತಾರೆ. ಸೊ ಅನಸ್ತಿಷ್ಯ ಹೆಂಗಿರುತ್ತೆ ಅಂದ್ರೆ ಒಂದು ಪ್ರೆಗ್ನೆಂಟ್ ವಿಮೆನ್ಗೆ ಇರ್ತಾರೆ ಗೊತ್ತಾ, ಆ ನೋವು ಮಾತ್ರ ಫಿನಿಕ್ಸ್ ಬರ್ಡ್ ಗೊತ್ತಾ ನಿಮ್ಗೆ? ಅದೇನ ಬೆಂಕಿಲ್ ಹೋಗಿ ಜೀವ ಬಂದಿರುತ್ತಲ್ಲ ಆ ತರ. ನಾವು ನಮ್ಮ ಒಂದು ಕಮ್ಯುನಿಟಿ ನಾನು ಹೇಳ್ತೀನಲ್ಲ, ನಾವು ಅವ್ರ ಕೈಲಿ ಧೈರ್ಯ ಅನ್ನಕ್ಕೆ ನಮ್ಮ ಕಮ್ಯುನಿಟಿ ಅವ್ರನ್ನೇ ಹೇಳ್ಬೇಕು. ಜೀವ ಹೋಗ್ಬಹುದು ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಕೊಟ್ರೆ ನಾವು ಸರ್ಜರಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದನ್ನು ರೆಡಿಯಾಗಿದ್ದು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಒಂದು ಹೆಣ್ಣಾಗಿ ಬದುಕಬೇಕು ಅಂತ ಹೇಳಿ ನಾನು ಕನ್ವರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಸಿಗ್ನೇಚರು ಮಾಡ್ತೀವಿ ನಾವು. ಸೊ ಅವಾಗಲೂ ಕೇಳ್ತಾರೆ ಪ್ಯಾರೆಂಟ್ಸ್ ಸಿಗ್ನೇಚರ್ಸ್ ಅದೆಲ್ಲ ಬೇಕು ಅಂತ ಹೇಳಿದ್ರೆ, ಬಟ್ ಸ್ಟಿಲ್ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಸೊ ಆಸ್ 18 ಎಲ್ಲ ಇದಾದ್ಮೇಲೆ ಮಾಡ್ಕೋಬೋದು. ಸೊ ಆ ಥರ ಮಾಡ್ಕೊಂಡಿದ್ದು. ನಾನು ಆ ಬಾಟಮ್ ಸರ್ಜರಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಒಂದು ಮಾಯ್ಶ್ಚರ್ ಇದು ಸತ್ತೋದ್ಮೇಲೆ ಇದಕ್ಕೆ ಬೆಂಕಿಲ್ ಇಡ್ತಾರಲ್ಲ, ಸೊ ಆ ಮೂಮೆಂಟ್ ಹೆಂಗಿರುತ್ತೆ ಅಂದರೆ ನನಗೆ ವಾರ್ಡಕ್ಕೆ ಹೋಗೋ ತನಕ ಕತ್ಲೆ, ಫುಲ್ಲು ಕತ್ಲೆ. ಒಳಗಡೆ ವಾರ್ಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ಹಿಂಗೆ ಬೆಂಡ್ ಮಾಡಿಬಿಟ್ಟು ಇಲ್ಲೊಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಆ ಇಂಜೆಕ್ಷನ್ ಕೊಡುವಾಗ ನನಗೆ ಏನು ಮಾಡೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಈ ಪೋರ್ಷನ್ ಎಲ್ಲ ನಮ್ಮಾಗ್ಬಿಡುತ್ತೆ. ನಾವು ಇನ್ನೂ ನನ್ನ ಜೀವ ಇಲ್ಲ, ನಾನು ಹೋಗ್ಬಿಟ್ಟೆ ಅಂತ ಭಯ, ನನಗೆ ತುಂಬ ಭಯ. ಅದು ನನ್ನ ಕಾಲ ನಾನು ಹಿಂಗೆ ಜೂಟ್ ನೋಡ್ಕೊತಿದ್ದೀನಿ, ನನಗೇನು ಸೆನ್ಸ್ ಆಗ್ತಿಲ್ಲ. ಸೊ ನನ್ನನ್ನು ಲಿಫ್ಟ್ ಮಾಡ್ತಿದ್ದಾರೆ. ಸೊ ನನ್ನ ಈ ಪೋರ್ಷನ್ ಮೇಲ್ಗಡೆ ಎತ್ಬಿಟ್ಟು ನಾನು ಹಿಂಗೆ ಫುಲ್ ಹೋಗ್ಬಿಡ್ತೀನಿ. ಸೊ ನನ್ನ ಬ್ರೆಸ್ಟ್ ಎಲ್ಲ ಹಿಂಗೆ ಬಂದ್ಬಿಟ್ಟಿದೆ, ಸಿಲಿಕಾನ್ಸ್ ಅಲ್ವಾ ಈ ಥರ ಬಂದ್ಬಿಟ್ಟಿದೆ. ಸೊ ನನಗೆ ಎರಡು ಕೈ ಹಿಂಗೆ ಕಟ್ಬಿಟ್ಟಿದ್ದಾರೆ. ಸೊ ನನ್ನ ಬಂದ್ಬಿಟ್ಟು ಕೇಳ್ತಿದ್ದಾರೆ, ಐಶ್ವರ್ಯ ಆರ್ ಯು ಆಲ್ ರೈಟ್ ಡಾಕ್ಟರ್, ಐ ಆಮ್ ಫೀಲಿಂಗ್ ಮೈ ಹಾರ್ಟ್ ಬೀಟ್ ಇಸ್ ಇನ್ಕ್ರೀಸಿಂಗ್, ಕ್ಯಾನ್ ಯು ಸ್ಟಾಪ್ ದಿಸ್ ಅಂತ ಹೇಳ್ತಾ ಇದ್ದೀನಿ ನಾನು ಡಾಕ್ಟರ್ ಹತ್ರ. ನಾನು ಏನೋ ಒಂಥರ ಇದರಲ್ಲಿ ಇದ್ದೀನಿ, ನಶೆಯಲ್ಲಿರೋಂಗಿದೆ ನನಗೆ. ನನಗೇನೋ ಮಾಡ್ತಾ ಇದ್ದಾರೆ, ನನಗೆ ಭಯ ಆಗ್ತಿದೆ. ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ಒಂದೊಂದ್ಸತಿ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ದೇರ್ ಆರ್ ಚಾನ್ಸಸ್ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದು ತುಂಬ ಭಯ ಆಗ್ತಿತ್ತು ನನಗೆ. ಆ ಎಕ್ಸ್ಪೀರಿಯನ್ಸ್ ಹೆಂಗೆ ಮಾತಲ್ಲಿ ಮಾತ್ರ ಹೇಳ್ತೀನಿ. ಇವತ್ತು ನಾನು ನಾರ್ಮಲಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ನಾನು ಕರೆದು ಕೇಳಿದರೆ ನನ್ನ ನೋವು, ನಾನು ಬೇಡ, ನಾನು ಸತ್ತೋಗ್ಬಿಡ್ತೀನಿ ಈ ಮೂಮೆಂಟಲ್ಲಿ, ಏನಕ್ಕೆ ಬೇಕು ಇಂತೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಜನ ಹತ್ರನೂ ನಾವು ಈ ಥರ ಅನ್ನಿಸ್ಕೋತೀವಿ ಅಂತೆಲ್ಲ ಹೇಳ್ತಾರಲ್ಲ, ಏನು ಅನ್ನಿಸ್ಕೋತಾರೆ ಅಂತ ಕೇಳ್ತಾರೆ. ನೀವು ಬಂದು ನಮ್ಮ ಹತ್ರ ಪ್ರಾಕ್ಟಿಕಲಾಗಿ ನೀವು ಲೈವ್ ಆಗಿರಿ, ಅವಾಗ ಗೊತ್ತಾಗುತ್ತೆ ಯಾವ ಥರ ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಪ್ರೇಷನ್ ಆ ಪ್ರೊಸೆಸ್ ಎಲ್ಲ ಆದಮೇಲೆ ಅದು ಎಷ್ಟು ದಿನ ಅಥವಾ ವರ್ಷಗಟ್ಟಲೆ ಇರುತ್ತೆ ಆ ಪೇಯ್ನು? ಮ್ಯಾಮ್ ನಿಮಗೆ ನೀವು ಇದು ನಮ್ಮಗ ಕೊಟ್ಟಿರ್ತಾರಲ್ಲ, ಅದು ನಿಮಗೆ ಎಷ್ಟೊತ್ತಿರುತ್ತೆ? ಒಂದು 2 hours 3 hours ಅಷ್ಟೇ ಸರ್ಜರಿ. ಅದಾದ್ಮೇಲೆ ಸ್ವಲ್ಪ ಏನಾದ್ರು ಪೇನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ. ಸೊ ಅವತ್ತು ನಮಗೆ ಯೂರಿನ್ ಪೈಪ್ ಹಾಕಿರ್ತಾರೆ. ಸೊ ಅವತ್ತು ಯೂರಿನ್ ಪೈಪ್ ಹಾಕಿದ್ರೆ 21 daysಗೆ ನಾವು ಅದು ಯೂರಿನ್ ಪೈಪ್ ರಿಮೂವ್ ಮಾಡ್ತಾರೆ. ಸೊ ಆ ಪೇನ್ ನಾವು ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಆ ಮೂವಿಯಲ್ಲಿ ನೋಡಿರ್ತಾರಲ್ಲ, ಎದ್ದು ನಿಂತ್ಕೊಳ್ತಾರೆ, ಬಿದ್ದೋಗೋಕ್ಕಾಗ್ಬಿಡುತ್ತೆ. ಸೊ ನಮ್ಮಲ್ಲಿ ಒಂದು ಅಂಗಗಳನ್ನೇ ತೆಗ್ದಿರ್ತಾರೆ. ಸೊ ಅವಾಗ ನಾವು ಒಂದು ಜೀವ ಹೋಗಿ ಜೀವ ಬರಂಗೆ ಆ ಮೂಮೆಂಟ್ ನಮ್ಮ ಟ್ರಾನ್ಸ್ ಪೀಪಲ್ಗೆ ಮಾತ್ರ ಅದು ಅರ್ಥ ಆಗೋದು ಆ್ಯಕ್ಚುಲಿ. ಸೊ ಒಂದು ಪ್ರೆಗ್ನೆಂಟ್ ವಿಮೆನ್ಸ್ಗೆ ಅದು ಅರ್ಥ ಆಗುತ್ತೆ. ಮನೇಲಿ ಅಕ್ಕ ಇದ್ದಾರೆ, ಅವರು ಡೆಲಿವರಿ ಟೈಮ್ಲಿ ಎಷ್ಟು ಸಫರ್ ಆಗಿದ್ದಾರೆ ಅದನ್ನೆಲ್ಲ ನಾವು ಕೇಳಿರ್ತೀವಿ. ಎಷ್ಟು ಕಷ್ಟಪಟ್ಟು ನೀವು ಇದೆಲ್ಲ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಹೊರಗೆ ಬಂದಿರ್ತೀರ. ಇದಾದಮೇಲೆ ಸಮಾಜದಿಂದ ಸಿಗುವಂಥ ನೋವನ್ನ, ಆ ನೋವುಕ್ಕಿಂತ ಹೆಚ್ಚು ಸಮಾಜ ಕೊಡೋಂಥ ನೋವು ಅದರಲ್ಲಿ ಇರಬೇಕಾದ್ರೆ ಎಷ್ಟೋ ಜನ ಸರ್ಜರಿ ಮಾಡಿ ಬಂದಮೇಲೆ ಈಗ ಸೆಕ್ಸ್ ವರ್ಕರ್ಸ್ ಆಗಿ ಹೋಗ್ತಾರೆ, ಅಥವಾ ಸ್ಟ್ರೀಟ್ಗಳಲ್ಲಿ ಇರ್ತಾರೆ, ಅಥವಾ ಏನೇನೋ ವರ್ಕ್ ಮಾಡ್ಕೊಂಡು ಬೇರೆ ವರ್ಕ್ ಮಾಡ್ಕೊಂಡು ಹೋಗಿರ್ತಾರೆ. ನಿಮ್ಮ ಲೈಫಲ್ಲಿ ಈ ಸರ್ಜರಿ ಆದಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿತ್ತು? ನನ್ನ ಸ್ಟೆಪ್ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದ ತಕ್ಷಣವೇ ನಾನು ಏನು ಮಾಡಿದೆ, ನಾನೊಂದು ಜಾಬ್ ಜಾಯಿನ್ ಮಾಡಿರ್ತೀನಿ. ಸೊ ಆ ಜಾಬಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಆವಾಗಲೂ ನನ್ನ ಕಮ್ಯುನಿಟಿ ಜೊತೆ ನನ್ನ ಬಾಂಧವ್ಯಗಳು ಇದ್ದೇ. ಸೊ ನಾನು ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಮೀಟ್ ಮಾಡೋದೆಲ್ಲ ಇರ್ತಾಯಿತ್ತು. ಸೊ ಅದಾದಮೇಲೆ ಇನ್ನೊಂದು ಕಂಪ್ನಿಗೆ ಒಂದು ಜಾಯಿನ್ ಮಾಡಿದ್ದೀನಿ. ಸೊ ಅವ್ರಿಗೆ ಗೊತ್ತಾಗ್ಬಿಡ್ತು
ಸೊ ಏನೋ ಒಂಥರ ಬೇರೆ ಥರ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಒಂಥರ ವಿಮೆನ್ ಥರ ಎಲ್ಲ ಮಾಡೋದು, ಮೀನ್ಸ್ ಮೇ ಬಿ ಕಾಜಲ್ ಗೀಜಲ್ ಹಾಕೋದೆಲ್ಲ ಮಾಡ್ತಿದ್ವಲ್ಲ. ಸೊ ಅವ್ರಿಗೆ ಗೊತ್ತಾಗ್ತಿತ್ತು ಇಲ್ಲ ಬೇಡ ಅಂತ ಕೆಲಸದಿಂದ ತೆಗೆದ್ಬಿಟ್ರು. ನಂಗೆ ತುಂಬ ಹರ್ಟ್ ಆಗೋಯ್ತು ಅವಾಗ. ಇವರು ಏನೂ ರೀಸನ್ ಇಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನು ಕೊಟ್ಟಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನು ಯಾಕೆ ನಾನು ಸುಮ್ಮನೆ ಕೆಲಸನೇ ತೆಗೆದಾಕ್ತೀನಿ. ಆವಾಗ ನನ್ನ ಮೈಂಡಲ್ಲಿ ಒಂದು ಬಂತು, ಸೊ ನಾವು ಬೇರೆಯವ್ರ ಹತ್ರ ಬಂದು ಕೆಲಸ ಮಾಡೋದಕ್ಕೆ ತಾನೇ ನಮಗೆ ಇವತ್ತು ಕೆಲಸದ ಎಷ್ಟು ದಿವಸ ಗ್ಯಾರಂಟಿ ಮ್ಯಾಮ್, ಇವತ್ತು ಈ ಕೆಲಸಕ್ಕೆ ಹೋಗಿದ್ದೀನಿ ಅಲ್ಲಿಂದ ತೆಗ್ದಾಕ್ತೀನಿ, ಇನ್ನೊಂದು ಕೆಲಸಕ್ಕೆ ಹೋದರೆ ಅಲ್ಲಿಂದ ತೆಗ್ದಾಕ್ಬೋದು. ಇದೇ ನಾವೇ ಒಂದು ಕೆಲಸ ಮಾಡಿಕೊಂಡ್ರೆ ನಮ್ಗೆ ನಾವೇ ಓನರ್ಸ್ ಅಲ್ವಾ. ಸೊ ನಮ್ಮನ್ನ ಯಾರು ಹೋಗು ಬಾ ಅಂತೆಲ್ಲ ಹೇಳೋಕ್ಕಾಗಲ್ವಲ್ಲ. ಸೊ ನಾವೇ 4 ಜನಕ್ಕೆ ಕೆಲಸ ಕೊಡಂಗೆ ಆಗಬೇಕು ಅಂತ ಒಂದೇ ಒಂದು ನಿರ್ಧಾರವಾಗಿ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತೆಗೆದೆ. ವಿ ಹ್ಯಾವ್ ಟು ಪ್ರೂವ್ ನಥಿಂಗ್ ಇಸ್ ಇಂಪಾಸಿಬಲ್. ಯಾವುದು ರಾಕೆಟ್ ಸೈನ್ಸ್ ಅಲ್ಲ ಮ್ಯಾಮ್, ಯಾವುದು ಮಾಡೋಕ್ಕಾಗಲ್ಲ ಅಂತ ಏನೇನಿಲ್ಲ. ಪ್ರಯತ್ನ ಪಟ್ಟರೆ ಆಮೇಲೆ 100% ನಾವು ಕೊಟ್ಟರೆ ಏನ್ ಬೇಕಾದ್ರೂ ಸಕ್ಸಸ್ ಆಗ್ಬೋದು. ಎಜುಕೇಶನ್ ಕೂಡ ನಾನು ಹೇಳ್ತೇನಲ್ಲ, ಎಂತ ವಯಸ್ಸಲ್ಲಿ ಕೂಡ ಮಾಡಿದ್ದಾರೆ. 92 ಅಲ್ಲಿ ಎಕ್ಸಾಮ್ ಬರೆದವರಿದ್ದಾರೆ ಇವಾಗ. ಹೌದು ಮ್ಯಾಮ್. ಸೊ ಅದರೆಲ್ಲ ಇರುವಾಗ ಸೊ ಯಾವುದು ಇಲ್ಲ ಅಂತಿಲ್ಲ, ಯಾವುದು ಮಾಡೋಕ್ಕಾಗಲ್ಲ ಅಂತಿಲ್ಲ, ನಾವು ಪ್ರಯತ್ನ ಮಾಡಬೇಕು ಅಷ್ಟೇ. ಸೊ ನಮ್ಗೆ ಗೊತ್ತಾಗೋಗಿತ್ತು, ಬಿಕಾಸ್ ಯಾಕಂದ್ರೆ ನಾವು ನೋಡಿದ್ವಿ, ನಮ್ಮ ಕಮ್ಯುನಿಟಿಯವರ ನಮ್ಮ ಕಣ್ಮುಂದೆ ನೋಡಿದ್ವಿ ಅವ್ರು ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಯಾಕಂದ್ರೆ ಒಂದು ಮನೆ ಸಿಗ್ತಾ ಇರಲಿಲ್ಲ, ಒಂದು ಒಬ್ಬರೇ ಮಾತಾಡೋಕ್ಕೂ ಹಿಂಜರಿತಾ ಇದ್ರು. ಸೊ ನೀವು ರೋಡಲ್ಲಿ ಒಬ್ಬರು ನಿಂತು ಮಾತಾಡಿಸಿದ್ರೆ ಅಂಥವ್ರ ಹತ್ರ ಮಾತಾಡಿಸ್ಬಿಟ್ರೆ ಏನು 9 ಹತ್ರ ಮಾತಾಡ್ತಿರಲ್ಲ, ಕೋಚ್ ಹತ್ರ ಮಾತಾಡ್ತಾರೆ, ಆ ಥರ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ನಾನು ಹೇಳ್ತಾರೆ ಆ ಟೈಮಲ್ಲಿ, ನಾನು ಬಂದಿರೋ ಟೈಮಲ್ಲಿ. ಸೊ ಆ ಥರ ಎಲ್ಲ ರಿಯಾಕ್ಟ್ ಮಾಡ್ತಿರುವಾಗ ನಂಗೆ ತುಂಬ ಬೇಸರ ಆಯಿತು. ಸೊ ನಾನು ನ್ಯೂಸ್ ಚಾನಲ್ಸ್ ಎಲ್ಲ ನೋಡುವಾಗ ಅವ್ರನ್ನೆಲ್ಲ ಏನೋ ಒಂಥರ ಇದು ಮಾಡೋರಲ್ಲ. ಅದಕ್ಕೆ ನಾವು ಎಜುಕೇಷನ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ದಿಟ್ಟವಾದ ನಿರ್ಧಾರ ತಗೊಂಡು ನಮ್ಮಲ್ಲಿ ಏನೇ ಫೀಲಿಂಗ್ಸ್ ಇದ್ರು, ಇವಾಗಲೂ ಇದ್ದಾರೆ ಅದರ ಕಮ್ಯುನಿಟಿಯಲ್ಲಿ ತುಂಬ ಜನ ಇದ್ದಾರೆ. ಸೊ ಒನ್ಸ್ ಅದು ಸಕ್ಸೀಡ್ ಆದಮೇಲೆ ಅವ್ರು ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಇವಾಗ ಒಂದು ಮನೆಯಿಂದ ಈಚೆ ಹಾಕಿದ್ಮೇಲೆ ಒಂದು ಟ್ರಾನ್ಸ್ ಪರ್ಸನ್ ಅವ್ರು ಯಾರೇ ಒಬ್ಬರು ಹೋಗಿ ಒಂದು ಇಜ್ರಾ ಕಲ್ಚರಲ್ಲಿ ಜಾಯಿನ್ ಮಾಡಿದ್ರೆ, ಸೊ ಅವ್ರು ನೆಕ್ಸ್ಟ್ ಡೇ ಹೋಗೋದು ಬೆಗ್ಗಿಂಗ್ಗೆ ಹೋಗಬೇಕು. ಇಲ್ಲ ದೇರ್ ಇಸ್ ನೋ ಅದರ್ ಆಪ್ಷನ್ ಟು ಗೋ ಟು ಸೆಕ್ಸ್ ವರ್ಕ್. ನಾನು ಕ್ಲಿಯರಾಗಿ ಇನ್ಫಾರ್ಮ್ ಮಾಡ್ತೀನಿ. ಒಂದು ಒಳ್ಳೆ ಮನೆತನದಲ್ಲಿ ಬೆಳೆದಿರೋರು, ಒಂದು ಅಪ್ಪ ಅಮ್ಮನ ಹತ್ರ ಬೆಳೆದಿರೋ ಮಕ್ಕಳು ಒಂದು ಭಿಕ್ಷೆಗೆ ಹೋಗಬೇಕು ಅಂತ ಹೇಳಿದ್ರೆ, ಕೈಕಾಲು ಚೆನ್ನಾಗಿದೆಲ್ಲಪ್ಪ, ನಿನ್ಗೆ ಯಾಕಪ್ಪ ನಿಮಗೆ ಈ ಥರ ಎಲ್ಲ ಬಂದೆಲ್ಲ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದೇ ಮಂಗಳಮುಖಿಯರು ಹೋಗಿದ ತಕ್ಷಣ ನೀವು ಮೈ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ನೀವು ಎಷ್ಟು ಜನ ನೀವು ಅದನ್ನು ಅವರಲ್ಲಿ ಪಾಯಿಂಟಲ್ಲಿ ಯೋಚನೆ ಕೊಡ್ತಿದ್ದೀರಾ, ಅದನ್ನು ಯೋಚನೆ ಮಾಡಿ. ಸೊ ಯಾರೊಬ್ರಿಗೂ ಭಿಕ್ಷೆ ಬಿಡೋದು ಅಷ್ಟು ಸಾಮಾನ್ಯ ಮ್ಯಾಮ್. ಎಷ್ಟು ಎಂಥ ಮಾತುಗಳು ಕೇಳ್ತಾರೆ ಗೊತ್ತಾ. ನಾನು ಇವತ್ತು ಕೆಲಸ ಮಾಡ್ತಾ ಇರ್ಬೋದು, ನನ್ನ ಕಮ್ಯುನಿಟಿ ನನ್ನ ಹತ್ರ ನನ್ನ ಒಡನಾಟ ಇದೆ, ಅವ್ರ ಹತ್ರ ಮಾತಾಡುವಾಗ ನಾನು ಕೇಳಿದ್ದೀನಿ ಯಾವ ಥರ ಎಲ್ಲ ರೆಸ್ಪಾನ್ಸ್ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ, ನನಗೂ ಅರ್ಥ ಆಗುತ್ತೆ ಅದು ಗೌರವದ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಭಿಕ್ಷಾಟನೆ ಅಂತ ಹೇಳ್ತಾರಲ್ಲ, ಅದು ಭಿಕ್ಷಾಟನೆ ಅಲ್ವೇ ಇಲ್ಲ. ನಮ್ದು ಬಂದು ಭಿಕ್ಷಾಟನೆ ಅಲ್ಲ, ನಾವು ಬಂದ್ಬಿಟ್ಟು ಬದಾಯ್ ದುವಾಯ್ ಅಂತ ಹೇಳ್ತೀವಿ. ಇಜ್ರಾ ಕಲ್ಚರ್ ಬಂದ್ಬಿಟ್ಟು ಬದಾಯ್ ದುವಾಯ್ನೇ ನಂಬಿ ಬದುಕ್ತಾ ಇರೋದು ಅವಾಗಿಂದ. ಸೊ ಆ್ಯಸ್ ಹಿಸ್ಟ್ರೀಸ್ನ ತಗೊಂಡ್ರೆ ನೀವು, ಸೊ ನಮ್ಮ ಮಂಗಳಮುಖಿಯವರು ಏನು ಮಾಡ್ತಿದ್ರು ಅಂದರೆ, ಒಂದು ಒಳ್ಳೆ ಸಮಾರಂಭ ಲೈಕ್ ಮಕ್ಕಳು ಹುಟ್ಟಿದ್ರೆ, ಮನೆ ಓಪನಿಂಗ್ ಆದರೆ ನಮ್ಮವರು ಹೋಗಿ ಡ್ಯಾನ್ಸ್ ಮಾಡಿ ಅವ್ರು ಕೂಡ ಸಂಭಾವನೆ ಏನೇ ಇದ್ರು, ಒಂದು ಅಕ್ಕಿ ಆ ಥರ ಬೇಳೆ ಆ ಥರ ಬದುಕು ಬಂದವ್ರು ನಮ್ಮ ಒಂದು ವರ್ಗದವರು. ಸೊ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಒಬ್ಬರ ಹತ್ರ ನಾನು ಮಾತಾಡ್ತಿದ್ದೆ. ಸೊ ನನಗೊಂದು ಕ್ಲಾರಿಟಿ ಸಿಕ್ತು. ಏನಂತ ಹೇಳಿದ್ರೆ, ಸೊ ನಮ್ಮ ಮಂಗಳಮುಖಿಯವರು ಇವಾಗಿಂತ ಎಕ್ಸಿಸ್ಟೆನ್ಸ್ ಆಗಿಲ್ಲ. ಸೊ ಸಡನ್ನಾಗಿ ಬಂದ್ಬಿಟ್ಟು ಇಂಥವ್ರು ಬಂದ್ಬಿಟ್ರು ಅಂತ ಇಲ್ಲ. ಸೊ ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಯಾವಾಗಿಂದ ಇದೆ ಅಂದರೆ, ಮಹಾಭಾರತ, ರಾಮಾಯಣ ನೀವು ತಗೊಂಡು ನೋಡಿ, ಯು ಹ್ಯಾವ್ ಹಿಸ್ಟ್ರೀಸ್ ದೇರ್. ಈಗ ತುಂಬ ಜನ ಎಲ್ಲ ಫೀಲ್ಡಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ, ರೆಕಗ್ನೈಸ್ ಮಾಡ್ಕೊತಿದ್ದಾರೆ ಅವ್ರವ್ರನ್ನ. ಹಾಗಿದ್ರೂ ಕೂಡ ಈಗ ಸ್ಟಿಲ್ ಎಷ್ಟೋ ಜನರು ಟ್ರಾಫಿಕಲ್ಲಿ ಇರ್ಬೋದು ಅಥವಾ ಸೆಕ್ಸ್ ವರ್ಕ್ ಮಾಡ್ಕೊಂಡಿದ್ದಾರಲ್ವ, ಅಂಥವ್ರು ಯಾರಾದರೂ ಅವರ ಒಂದು ಫೀಲಿಂಗ್ ಇರ್ಬೋದು, ಅವ್ರ ಥರ ನನಗೆ ಅಂಥ ಒಂದು ಇದಕ್ಕೆ ನಾನು ಹೋಗಲಿಲ್ಲ, ನಾನು ಎಷ್ಟಂದ್ರೂ ನಾನು ಒಳ್ಳೆ ಒಂದು ಲೈಫ್ ಲೀಡ್ ಮಾಡೋಕ್ಕೆ ನಂಗೊಂದು ಚಾನ್ಸ್ ಸಿಕ್ಕಿದೆ, ಏನು ಹೇಳ್ತೀರಾ? ಇವತ್ತು ನಿಮ್ಮ ಕೈಲೂ ಮಾಡೋಕ್ಕಾಗಲ್ಲ ಅನ್ನೋದು ಏನೂ ಇಲ್ಲ. ನೀವು ಮನ್ಸು ಮಾಡ್ತೀರಾ, ಇವತ್ತು ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ನಿಮಗೆ ನಾವು ಮಾಡ್ತಿರೋ ಕೆಲಸನೇ ನಿಮಗೋಸ್ಕರನೇ. ಸೊ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ವಿ, ಹೋಟೆಲ್ ಮಾಡೋಕ್ಕೂ ಆಗುತ್ತೆ, ಇಲ್ಲ ಪಾರ್ಲರ್ ಮಾಡ್ಸೋಕ್ಕೂ ಬರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ನಾವು ಈ ಥರ ಹುಟ್ಟಿರೋದು ನಮ್ಮದು ತಪ್ಪಲ್ಲ, ಸೊ ನಮ್ಮ ತಂದೆ ತಾಯಿ ತಪ್ಪು ಅಲ್ಲ. ಸೊ ಇಟ್ಸ್ ಅ ಹಾರ್ಮೋನಲ್ ಪ್ರಾಬ್ಲಮ್, ಅದನ್ನೆಲ್ಲ ನಾನು ಹೇಳ್ದಂಗೆ. ಸೊ ಇದು ಯಾರ ತಪ್ಪೂ ಅಲ್ಲ. ಸೊ ಇವಾಗ ನಾನು ವ್ಯಕ್ತಿ ಚೇಂಜ್ ಆಗಲ್ಲ, ನನ್ನ ಬಟ್ಟೆಗಳು ಇದು ಏನೇ ನಾನು ಡ್ರೆಸ್ಸಿಂಗ್ ಅವ್ರ ವಾಟ್ ಎವರ್ ಇಟ್ ಇಸ್ ಮೈ ಲುಕ್ ಚೇಂಜ್ ಆಗ್ಬೋದು, ನನ್ನ ವ್ಯಕ್ತಿತ್ವ ಚೇಂಜ್ ಆಗಲ್ಲ. ನಾವು ಮನುಷ್ಯರೇ, ನಾವಿಲ್ಲಿ ಪ್ರಾಣಿಗಳಲ್ಲ. ಸೊ ಜನರು ಕೆಲವೊಬ್ರು ನಾನು ಯಾರನ್ನೂ ಬ್ಲೇಮ್ ಮಾಡಕ್ಕೆ ಹೋಗಲ್ಲ. ವೈ? ಬಿಕಾಸ್ ಎಲ್ಲರೂ ಆ ತಪ್ಪು ಮಾಡಲ್ಲ. ಕೆಲವೊಬ್ರು ಮಾತ್ರ ನಾನು ಹೇಳ್ತೀನಲ್ಲ, ಅಕ್ಕ ಅಂತ ನೋಡ್ತಾರೆ, ಅಮ್ಮ ಅಂತ ನೋಡ್ತಾರೆ, ಅದು ಬೇರೆ. ಆಮೇಲೆ ಈ ಸೆಕ್ಸ್ ವರ್ಕ್ ಬಂದಾಗ ಒಳ್ಳೆ ಪ್ರಾಣಿ ತರ ಯೂಸ್ ಮಾಡ್ಕೊಂಡು, ಇವಾಗ ಹಂಗ್ ನೋಡಕ್ ಹೋದ್ರೆ ಎಲ್ಲ ಟ್ರಾನ್ಸ್ಜೆಂಡರ್ಸು ಎವ್ರಿ ಡೇ ದೇ ಆರ್ ಗೆಟಿಂಗ್ ರೇಪ್ಡ್.
ಎಷ್ಟು ಇದಾಗಿ ರೂಢಾಗಿ ನಡೆಸ್ಕೋತಾರೆ ಗೊತ್ತಾ, ಅದು ಅವ್ರವ್ರಿಗೆ ಗೊತ್ತು. ಸೊ ನೀವು ಸೆಕ್ಸ್ ವರ್ಕ್ ಮಾಡಿದ ತಕ್ಷಣ ಅಂದರೆ ಹೆಣ್ಮಕ್ಳು ಯಾಕೆ ಸೆಕ್ಸ್ ವರ್ಕ್ ಮಾಡ್ತಾ ಇಲ್ವಾ, ನೀವು ಬಂದು ಎಷ್ಟು ಜಾಗದಲ್ಲಿ ಹೆಣ್ಮಕ್ಳು ಸೆಕ್ಸ್ ವರ್ಕ್ ಮಾಡ್ತಾರೆ. ಸೊ ಇನ್ ಕೇಸ್ ಅವ್ರು ಟ್ರಾನ್ಸ್ಜೆಂಡರ್ಸ್ ಸೆಕ್ಸ್ ವರ್ಕ್ ಇವತ್ತು ಮಾಡಿಲ್ಲ ಅಂದರೆ ಎಷ್ಟು ಹುಡುಗಿರ್ಗೆ ದೇ ಗೆಟಿಂಗ್ ರೇಪ್ಡ್ ಗೊತ್ತಾ ನಿಮಗೆ. ಇವಾಗ ಹುಡುಗರಿಗೆ ರೇಪ್ಸ್ ಆಗ್ತಾಯಿದ್ದಾರೆ, ಎಷ್ಟೋ ನ್ಯೂಸ್ಗಳು ನೋಡಿ ನೀವು ಬೇಕಾದರೆ. ಸೊ ಆ ಥರ ಕಾಮಕರು ಕೆಲವೊಬ್ಬರು ಮಾಡೋ ಒಂದು ತಪ್ಪುಗೋಸ್ಕರ ಎಲ್ಲರನ್ನೂ ಪ್ಲೇ ಮಾಡೋ ಥರ ಆಗಿದೆ. ಓಕೆ, ಈಗ ಕೆಲವೊಬ್ರು, ಈಗ ಫಾರ್ ಎಕ್ಸಾಂಪಲ್ ಬರೋದಾದರೆ ಬೆಂಗಳೂರಲ್ಲಿ ಅವ್ರು ಆ್ಯಕ್ಚುಲಿ ಟ್ರಾನ್ಸ್ಜೆಂಡರೇ ಅಲ್ಲ, ಬಟ್ ಟ್ರಾನ್ಸ್ಜೆಂಡರ್ ಥರ ವೇಷ ಹಾಕೊಂಬರೋದು, ಧಮ್ಕೆ ಹಾಕೋದು, ಜನರ ಹತ್ರ ಕಿತ್ಕೊಳ್ಳೋದು, ಹೊಡಿಯೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತಾರಲ್ವ. ಒಬ್ಬರೋ ಇಬ್ಬರೋ ಮಾಡೋ ಕೆಲಸದಿಂದ ಎಲ್ಲ ಟ್ರಾನ್ಸ್ಜೆಂಡರು ಆ ಥರನೇ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಈ ಥರ ಎಲ್ಲ ಅವ್ರು ಮಾಡೋ ತಪ್ಪೇನಾ, ಅಥವಾ ಈ ಥರ ಟ್ರಾನ್ಸ್ಜೆಂಡರ್ ಅಲ್ಲದೇ ಇರೋರೇ ಬಂದ್ಬಿಟ್ಟು ಈ ಥರ ಮಾಡಬೇಕಾದ್ರೆ ಅಂಥ ಜನರಿಗೆ ಏನು ಹೇಳ್ತೀರಾ? ನಾನು ಫಸ್ಟ್ ಆಫ್ ಆಲ್ ನೀವು ಹೇಳ್ತಿರೋ ಪಾಯಿಂಟ್ ತುಂಬ ಕರೆಕ್ಟು. ಇದು ಆ್ಯಕ್ಚುಲಿ ಜನಕ್ಕೆ ಗೊತ್ತಾಗಬೇಕು. ನಾನು 2 ವಿಷಯ ತಿಳಿಸ್ತೀನಿ ಇದರಲ್ಲಿ. ಫಸ್ಟ್ ಆಫ್ ಆಲ್, ನಾನು ಹುಟ್ಟಿದಾಗಲೂ ನಾನೇನು ಹೆಣ್ಣಾಗಿ ಹುಟ್ಟಿರಲಿಲ್ಲ, ನಾನು ಒಂದು ಗಂಡಾಗೇ ಹುಟ್ಟಿರೋದು. ಸೊ ಇವಾಗ ನಾರ್ಮಲ್ ಆಗಿ ನಮ್ಮ ಕಮ್ಯುನಿಟಿಲಿ ಏನಂತ ನಾನು ಹೇಳಿದ್ರಲ್ಲ, ಇಜ್ರಾ ಕಲ್ಚರಲ್ಲಿ ಏನಂತ ಹೇಳ್ಬಿಟ್ಟು ಬೆಗ್ಗಿಂಗ್ ಮಾಡಿ ಆ ದುಡ್ಡಲ್ಲಿ ಸರ್ಜರೀಸ್ ಮಾಡಿಸ್ಕೋತಾರೆ. ಸೊ ಇವಾಗ ಎಲ್ಲರನ್ನೂ ಹಂಗೆ ಹೇಳ್ಬಿಡಕ್ಕೆ ಆಗಲ್ಲ. ಸೊ ಶೀಮೇಲ್ಸಲ್ಲೂ ಕೆಲವೊಬ್ರು ನಾವು ಯಾಕೆ ಅವ್ರನ್ನ ಶೀಮೇಲ್ ಕ್ಯಾಟಗರಿಲಿ ಹಾಕ್ತೀವಿ ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಸರ್ಜರೀಸ್ ಬಗ್ಗೆ. ಸೊ ನಾವು ಒಂದು ಹೆಣ್ಣಾಗಿ ಪರಿವರ್ತನೆ ಆಗೋಕ್ಕೆ ಈ ಸೊಸೈಟಿಯಲ್ಲಿ ಅಕ್ಸೆಪ್ಟೆನ್ಸ್ ಸಿಗಬೇಕು ಅಂತ ಹೇಳಿ ಇಷ್ಟು ವರ್ಷ ಹೋರಾಟ ಮಾಡಿದ್ದಾರೆ. ಮೀನ್ಸ್ ನಾನೊಬ್ಳು ಹೋರಾಟ ಮಾಡಿದ್ದೀನಿ ಅಂತ ಇಲ್ಲ, ನಮ್ಮ ದೊಡ್ಡವರು. ಸೊ ಇವಾಗ ಅದರ್ಸ್ ಕ್ಯಾಟಗರಿ ಏನು ತಂದಿದ್ದಾರೆ, ಸೊ ಬಂದ್ಬಿಟ್ಟು ಅದು ನಮ್ಮ ದೊಡ್ಡವರು. ಸೊ ಲೈಕ್ ಅಕೈ ಪದ್ಮಶಾಲಿ ಅವರು ಇರ್ಬೋದು, ಇವತ್ತು ಜೋಗತಿ ಮಂಜಮ್ಮ ಆಗಿರ್ಬೋದು, ತುಂಬ ನಮ್ಮ ಹಿರಿಯರು ಏನಿದಾರೆ ಅವ್ರಿಗೆಲ್ಲ ಇವತ್ತಿಗೂ ಸಲಾಮು ಹೇಳ್ತೀವಿ ನಾವು. ಯಾಕಂದರೆ ಅವ್ರು ಮಾಡಿಕೊಟ್ಟಿರೋ ಹಾದಿಯಲ್ಲಿ ನಾವು ಇವತ್ತು ಅವ್ರು ಹಾಕಿರೋ ಬೀಜಗಳು ನಾವು ಇವತ್ತು ಏನಾದರೂ ನಾವೆಲ್ಲ ಏನೂ ಇಲ್ಲ, ಅವ್ರ ಮುಂದೆ ನಾವೆಲ್ಲ ಏನೂ ಇಲ್ಲ. ಸೊ ನಮ್ಮ ಇಜ್ರಾ ಕಲ್ಚರ್ ಅದೇ ಹೇಳ್ಕೊಡೋದು. ಫಸ್ಟ್ ಆಫ್ ಆಲ್ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು. ಸೊ ನಮ್ಮ ಕಮ್ಯುನಿಟಿಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಶಿಸ್ತು ಇದು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಇದೆ ಮ್ಯಾಮ್, ಅದು ಇಜ್ರಾ ಕಲ್ಚರ್ ತುಂಬ ಇದೆ. ಬಟ್ ಜನ ಬಂದ್ಬಿಟ್ಟು ಯಾವುದು ನನ್ನ ನೆಗೆಟಿವ್ ಇರುತ್ತೋ ಅದನ್ನು ಮಾತ್ರ ನೋಡ್ತಾರೆ, ಪಾಸಿಟಿವ್ ನೋಡಲ್ಲ. ಸೊ ಅದನ್ನೇ ನಿಮ್ಗೆ ಹೇಳ್ದಂಗೆ ಇವತ್ತು ಹೋಗಿ ಬೆಗ್ ಮಾಡ್ತಾರೆ ಅಂದರೆ ತುಂಬ ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಕರೆಕ್ಟ್. ನೀವು ಹೇಳ್ತೀರ, ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ಬರ್ತಾರೆ, ಲೈಕ್ ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಸೊ ಆ ಥರ ತುಂಬ ನ್ಯೂಸ್ಗಳು ಬಂದಿದೆ. ಸೊ ಅವ್ರು ಒಂದು ಗಂಡಾಗೆ ಇರ್ತಾರೆ, ಅವರು ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ. ಇವತ್ತು ಬಂದ್ಬಿಟ್ಟು ಸೀರೆ ಉಟ್ಕೊಂಡು ಇಲ್ಲಿ ಬಂದು ಭಿಕ್ಷೆ ಬೇಡಿ, ಇಲ್ಲ ಕಳ್ತನ ಮಾಡಿ ಪರ್ಸ್ನ ಕತ್ಕೊಂಡು ಹೋಗ್ಬಿಟ್ರು, ಇಲ್ಲ ಈ ಥರ ಚೈನ್ ಕತ್ಕೊಂಡು ಹೋಗ್ಬಿಟ್ಟು ಅಂಥ ಕೆಲಸಗಳನ್ನ ಮಾಡಿ ಇದು ಮಾಡ್ತಾ ಇದ್ದಾರೆ. ಸೊ ಅಂಥವ್ರು ಬಂದ್ಬಿಟ್ಟು ನಕಲಿ.